ನಮಸ್ಕಾರ ಸ್ನೇಹಿತರೆ. ಇಂದಿನ ದಿವಸ ನಾವು ಪ್ರಚಲಿತ ಘಟನೆಗಳಲ್ಲಿ ಬರುವಂತಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪರೀಕ್ಷೆಗಳಲ್ಲಿ ಹೆಚ್ಚು ಬಾರಿ ಕೇಳಿರುವಂತಹ ಕ್ರೀಡೆಗಳು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಟ್ರೋಫಿಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಇಲ್ಲಿ ಟ್ರೋಫಿಗಳು ಅಂದರೆ ವಿವಿಧ ಕ್ರೀಡೆಗಳಿಗೆ ವಿವಿಧ ಟ್ರೋಫಿಗಳನ್ನು ಏನಾಗ್ತದೆ ಅಂದರೆ ಪರೀಕ್ಷೆಗಳಲ್ಲಿ ಬಹುಮುಖ್ಯವಾಗಿ ಕೇಳುವಂತಹ ಒಂದು ಪಾರ್ಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಮೊದಲನೇದಾಗಿ ಕ್ರಿಕೆಟ್ಗೆ ಸಂಬಂಧಿಸಿದಂತಹ ಕ್ರಿಕೆಟ್ಗೆ ಆಯೋಜನೆ ಮಾಡ್ತಿರುವಂತಹ ಟೂರ್ನಿಗಳು ಯಾವುದು ಅಂತಂದ್ರೆ ಫಸ್ಟ್ ರಣಜಿ ಟ್ರೋಫಿ ಅಂತ ಕರಿತೀವಿ. ಇದು ಭಾರತದ ಅತ್ಯಂತ ಪ್ರತಿಷ್ಠಿತವಾಗಿರುವಂತಹ ಒಂದು ದೇಸಿ ಟೂರ್ನಿ ಅಂತ ಕರಿತೀವಿ. ಅಂದ್ರೆ ದೇಶದ ಒಳಗಡೆ ನಡೆಯುವಂತಹ ಒಂದು ಕ್ರಿಕೆಟ್ ಟೂರ್ನಿ ಅಂತ ಹೇಳಿ ಕೂಡ ಕರಿತೀವಿ. ಕ್ರಿಕೆಟ್ ಟೂರ್ನಿ ಇದರ ಹೆಸರು ರಣಜಿ ಟ್ರೋಫಿ ಅಂತ ಹೇಳಿ ಬಹಳ ಮುಖ್ಯವಾಗಿರುವಂತಹ. ನಂತರ ಇರಾನಿ ಟ್ರೋಫಿ ಅಂತ ಹೇಳಿ ಎರಡನೇದಾಗಿ ಇರಾನಿ ಟ್ರೋಫಿ ಅಂತ ಹೇಳಿ ಕರಿತೀವಿ. ಇದು ರಣಜಿ ವಿಜೇತರು ಅಂದ್ರೆ ರಣಜಿ ಕ್ರಿಕೆಟ್ ನಲ್ಲಿ ವಿಜೇತರಾಗಿರುವಂತದ್ದು ಮತ್ತು ರೆಸ್ಟ್ ಆಫ್ ಇಂಡಿಯಾ ನಡುವೆ ನಡೆಯುವಂತಹ ಒಂದು ಕ್ರಿಕೆಟ್ ಟೂರ್ನಿ ಆಗಿದೆ. ಯಾವ್ದ್ರಿ ಇರಾನಿ ಟ್ರೋಫಿ ಅಂತೇಳಿ. ಇನ್ನು ಮೂರನೇದಾಗಿ ವಿಜಯ್ ಹಜಾರೆ ಟ್ರೋಫಿ ಅಂತ ಹೇಳಿ ಕೂಡ ಕರಿತೀವಿ. ಇದು ವಿಜಯ್ ಹಜಾರೆ ಟ್ರೋಫಿ ಅನ್ನೋದು ಭಾರತದ ದೇಸಿ ಏಕದಿನ ಟೂರ್ನಿ ಆಗಿದೆ. ಯಾವ್ದ್ರಿ ಭಾರತದ ದೇಸಿ ಏಕದಿನ ಅಂತಂದ್ರೆ ಇಲ್ಲಿ 50 ಓವರ್ನ ಒಂದು ಕ್ರಿಕೆಟ್ ಟೂರ್ನಿ ಅಂತ ಹೇಳಿ ಕೂಡ ಕರಿತೀವಿ. ದೇಶದ ಏಕದಿನ ಟೂರ್ನಿ. ನಂತರ ನಾಲ್ಕನೇದಾಗಿ ದುಲೀಪ್ ಟ್ರೋಫಿ ಅಂತ ಹೇಳಿ. ಯಾವ್ದ್ರಿ ದುಲೀಪ್ ಟ್ರೋಫಿ ಅಂತ ಹೇಳಿ ಇದು ಭಾರತದ ಪ್ರಮುಖ ವಲಯಗಳ ನಡುವೆ ಅಂದ್ರೆ ಭಾರತದ ಪ್ರಮುಖವಾಗಿರುವಂತಹ ಬೇರೆ ಬೇರೆ ವಲಯಗಳು ಅಂತಿದ್ದಾವೆ. ಆ ವಲಯಗಳ ನಡುವೆ ನಡೆಯುವಂತಹ ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ಅಂತ ಹೇಳಿ ಕರಿತೀವಿ. ಹೀಗಾಗಿ ಭಾರತ ವಲಯಗಳ ನಡುವೆ ನಡೆಯುವಂತಹ ಒಂದು ಟ್ರೋಫಿ ಅಂತೇಳಿ. ಇನ್ನು ದೇವಧರ್ ಟ್ರೋಫಿ ಅಂತ ಹೇಳಿ ಕರಿತೀವಿ. ದೇವಧರ್ ಅನ್ನೋದು ಕೂಡ ದೇಶಿ ಕ್ರಿಕೆಟ್ಗೆ ಇರುವಂತಹ ಒಂದು ಟೂರ್ನಮೆಂಟ್ ಅಂತೇಳಿ. ಯಾವ್ದ್ರಿ ದೇಸಿ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಹೇಳಿ. ನಂತರ ಆಶೀಸ್ ಕಪ್ ಅಂತ ಹೇಳಿ ಕರಿತೀವಿ. ಬಹಳಷ್ಟು ಸಲ ಕೇಳಿವಿ ಆಶೀಸ್ ಕಪ್ ಅಂತ ಹೇಳಿ. ಇದು ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುವಂತಹ ಒಂದು ಟೆಸ್ಟ್ ಸರಣಿ ಅಂತ ಹೇಳಿ ಕೂಡ ಕರಿತೀವಿ. ನಂತರ CK ನಾಯ್ಡು ಟ್ರೋಫಿ ಅಂತ ಹೇಳಿ ಕರಿತೀವಿ. ಇದು ಭಾರತದ ದೇಶಿ ಕ್ರಿಕೆಟ್ದ ಟೂರ್ನಿ ಅಂತ ಹೇಳಿ ಅಂದ್ರೆ ಭಾರತದಲ್ಲಿರುವಂತಹ ಒಂದು ದೇಸಿ ಕ್ರಿಕೆಟ್ ಟೂರ್ನಿಯಲ್ಲಿ ಆಯೋಜನೆ ಆಗಿರುವಂತಹ CK ನಾಯ್ಡು ಟ್ರೋಫಿ ಅಂತ ಹೇಳಿ. ಅಂದ್ರೆ ಇಲ್ಲಿ ಕ್ರಿಕೆಟ್ಗೆ ಸಂಬಂಧಿಸಿದಂತಹ 7 ಪ್ರಮುಖವಾಗಿರುವಂತಹ ಅಂದ್ರೆ ಎನ್ನಿತರ ಇರ್ತಾವ ಬಟ್ ಪ್ರಮುಖವಾಗಿರುವಂತಹ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುವಂತಹ ಮತ್ತು ಈಗಾಗಲೇ ಕೇಳಿರುವಂತಹ ಪ್ರಮುಖವಾಗಿರುವಂತಹ ಪ್ರಶ್ನೆಗಳು ಅಂತ ಹೇಳಿ. ಇನ್ನು ಎರಡನೇದಾಗಿ ಫುಟ್ಬಾಲ್ ಕ್ರೀಡೆ ಅಂತ ಕರಿತೀವಿ. ಫುಟ್ಬಾಲ್ಗೆ ಸಂಬಂಧಿಸಿದಂತ ಆಯೋಜನೆ ಆಗ್ತಿರುವಂತಹ ಟ್ರೋಫಿಗಳು ಯಾವುದು ಅಂತಂದ್ರೆ ಫಸ್ಟ್ ಸಂತೋಷ್ ಟ್ರೋಫಿ ಅಂತ ಹೇಳಿ ಕರಿತೀವಿ. ಈ ಸಂತೋಷ್ ಟ್ರೋಫಿ ಅನ್ನೋದೇನಿದೆ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ನಮ್ಮ ರಾಷ್ಟ್ರದಲ್ಲಿ ನಡೆಯುವಂತಹ ಫುಟ್ಬಾಲ್ ಚಾಂಪಿಯನ್ಶಿಪ್ಗೆ ನಡೆಯುವಂತಹ ಒಂದು ಟ್ರೋಫಿ ಅಂತೇಳಿ. ಇನ್ನು ಬಹಳಷ್ಟು ಸಲ ಬಹಳ ಕೇಳಿದ್ರು ಅಂತಂದ್ರೆ ಡ್ಯೂರೆಂಟ್ ಕಪ್ ಅಂತ ಕರಿತೀವಿ. ಈ ಡ್ಯೂರೆಂಟ್ ಕಪ್ ಅನ್ನೋದು ಏನಾಗಿದೆ ಅಂತಂದ್ರೆ ಒಂದ್ ಕಡೆ ಟೂರ್ನಮೆಂಟ್ ಅದು ಕೊಡ್ತಾರೆ ಮತ್ತು ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಹಾಗಾಗಿ ಡ್ಯೂರೆಂಟ್ ಕಪ್ ಅಂತ ಹೇಳಿ ಕೇಳಿದಾಗ ಇದು ಏಷ್ಯಾದ ಅತ್ಯಂತ ಹಳೆಯ ಫುಟ್ಬಾಲ್ ಟೂರ್ನಿ ಅಂತ ಕರಿತೀವಿ. ಯಾವ್ದ್ರಿ ಡ್ಯೂರೆಂಟ್ ಕಪ್ ಅನ್ನೋದು ಏಷ್ಯಾದಲ್ಲಿನೇ ಅತ್ಯಂತ ಹಳೆಯದಾದಂತಹ ಫುಟ್ಬಾಲ್ ಟೂರ್ನಿ ಅಂತ ಹೇಳಿ ಕೂಡ ಹೆಸರುವಾಸಿ ಅಂತ ಹೇಳಿ. ಇನ್ನು ಸುಬ್ರತೋ ಕಪ್ ಅಂತ ಹೇಳಿ ಕರಿತೀವಿ. ಇದು ಅಂತರ್ಶಾಲಾ ಫುಟ್ಬಾಲ್ ಟೂರ್ನಮೆಂಟ್ ಅಂತ ಹೇಳಿ. ಅಂತರ್ಶಾಲಾ ಅಂದ್ರೆ ಬೇರೆ ಬೇರೆ ಶಾಲೆಗಳಲ್ಲಿ ನಡೆಯುವಂತಹ ಇದು ಫುಟ್ಬಾಲ್ ಟೂರ್ನಮೆಂಟ್ ಅಂತ ಹೇಳಿ. ನಂತರ ಯುರೋ ಕಪ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಪ್ರಮುಖವಾಗಿರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಿ ಅಂತ ಹೇಳಿ. ಯಾವ್ದ್ರಿ ಯುರೋ ಕಪ್ ಅಂತ ಹೇಳಿ ಕೂಡ ಫುಟ್ಬಾಲ್ ನ ಯುರೋ ಕಪ್ ಅಂದ್ರೆ ಇದು ಪ್ರಮುಖವಾಗಿರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಟೂರ್ನಿ ಅಂತ ಹೇಳಿ. ನೆಕ್ಸ್ಟ್ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದೆ ಫಿಫಾ ವಿಶ್ವಕಪ್ ಈಗಾಗಲೇ ನಡೆದಿದೆ. ಮೆಕ್ಸಿಕೋದಲ್ಲಿ ಫಿಫಾ ವಿಶ್ವಕಪ್ ಅಂತ ಹೇಳಿ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಇರುವಂತಹ ಅತಿ ದೊಡ್ಡ ಫುಟ್ಬಾಲ್ ಟೂರ್ನಮೆಂಟ್ ಅಂತ ಕರಿತೀವಿ. ಜಗತ್ತಿನಲ್ಲಿ ಅತಿ ದೊಡ್ಡ ಟೂರ್ನಮೆಂಟ್ ಅಂತಂದ್ರೆ ಅದು ಫಿಫಾ ವಿಶ್ವಕಪ್ ಅಂತ ಹೇಳಿ. ಈ ಫಿಫಾ ವಿಶ್ವಕಪ್ ಕುರಿತು ವಿಶೇಷತೆ ಏನು, ಅದು ಎಲ್ಲಿ ಆಯೋಜನೆ ಆಗಿದೆ, ಅದರ ಮೇಲಿನ ಒಂದು ಪ್ರಶ್ನೆ ಖಂಡಿತವಾಗಿಯೂ ಬಂದೇ ಬರುತ್ತೆ, ಪ್ರಚಲಿತ ಘಟನೆಯಲ್ಲಿ ಬಂದೇ ಬರ್ತದೆ. ಅದ್ರ ಬಗ್ಗೆ ಫಿಫಾ ವಿಶ್ವಕಪ್ ಬಗ್ಗೆ ಮತ್ತೆ ನಾಳೆ ನಾನು ಏನ್ ಮಾಡ್ತೀನಿ ಅಂದ್ರೆ ವಿವರವಾದಂತಹ ವಿವರಣೆಯನ್ನು ಕೂಡ ಏನ್ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳಿ. ಇನ್ನು ನೆಹರು ಗೋಲ್ಡ್ ಕಪ್ ಅಂತ ಹೇಳಿ. ನೆಹರು ಗೋಲ್ಡ್ ಕಪ್ ಏನಾಗಿದೆ ಅಂತಂದ್ರೆ ಅಂತಾರಾಷ್ಟ್ರೀಯ ಫುಟ್ಬಾಲ್ ಟೂರ್ನಿ ಅಂತ ಕರಿತೀವಿ. ಇದೆ ಫುಟ್ಬಾಲ್ ನಲ್ಲಿ ಬಹಳಷ್ಟು ಸಲ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಅಂತಂದ್ರೆ ಡ್ಯೂರೆಂಟ್ ಕಪ್ ಅಂತಿದೆ, ಸುಬ್ರತೋಟ್ ಅಂತ ಹೇಳಿದೆ, ಮತ್ತೆ ಫಿಫಾ ಇದ್ರ ಮೇಲೆ ಏನಾಗಿದೆ ಅಂದ್ರೆ ಹೆಚ್ಚು ಪ್ರಶ್ನೆಗಳನ್ನು ಕೂಡ ಕೇಳಿದೆ.
ಇನ್ನು ಮೂರನೇದಾಗಿರುವಂಥದ್ದು ಯಾವುದು ಅಂತಂದ್ರೆ ಬ್ಯಾಡ್ಮಿಂಟನ್ ಅಂತ ಹೇಳಿ. ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದಂತಹ ಪ್ರಮುಖವಾಗಿರುವಂಥ ಟೂರ್ನಮೆಂಟ್ ಕಪ್ ಏನಿದೆ ನೋಡ್ರಿ, ಥಾಮಸ್ ಕಪ್ ಅಂತ ಕರಿತೀವಿ. ಥಾಮಸ್ ಅಂತಂದ್ರೆ ಸೊ ಇದು ಪುರುಷರಿಗೆ ಸಂಬಂಧಿಸಿದಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಆಯೋಜನೆಗೊಂಡಿರುವಂತಹ ಬ್ಯಾಡ್ಮಿಂಟನ್ ಹೆಸರು ಥಾಮಸ್ ಕಪ್ ಅಂತೇಳಿ. ಇದು ಪುರುಷರಿಗಾಗಿ ಅಂತೇಳಿ. ಇನ್ನು ಮಹಿಳೆಯರಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಮಹಿಳೆಯರಿಗಾಗಿ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಯಾವುದು ಅಂತಂದ್ರೆ ಅದಕ್ಕೆ ಕೂಪರ್ ಕಪ್ ಅಂತ ಕರಿತೀವಿ. ಸೊ ಎರಡೂ ರೀತಿಯಾದಂತಹ ಪ್ರಮುಖವಾಗಿದ್ದಾವೆ. ಸೊ ನೆನ್ಪಿಡಬೇಕು, ಥಾಮಸ್ ಕಪ್ ಅನ್ನೋದು ಪುರುಷರಿಗಾಗಿ, ಊಬರ್ ಕಪ್ ಅನ್ನೋದು ಯಾವ್ದ್ರಿ ಮಹಿಳೆಯರಿಗಾಗಿ. ಇವೆರಡೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಿಗಳು ಅಂತ ಹೇಳಿ ಕರಿತೀವಿ. ಇನ್ನು ಅಮೃತ್ ದಿವಾನ್ ಕಪ್ ಅಂತ ಹೇಳಿ ಕರಿತೀವಿ. ಇದು ಭಾರತದಲ್ಲಿರುವಂತಹ ದೇಶೀಯ ಟೂರ್ನಿ ಆಗಿದೆ. ನಂತರ ಅಗರ್ವಾಲ್ ಕಪ್ ಅಂತ ಹೇಳಿ ಕರಿತೀವಿ. ಇದು ಬ್ಯಾಡ್ಮಿಂಟನ್ ಕ್ರೀಡೆಗೆ ಅಂದ್ರೆ ಇದನ್ನು ಸಾಮಾನ್ಯವಾಗಿ ಕ್ರೀಡೆಗೆ ಸಂಬಂಧಿಸಿದ್ದು ಅಂತ ಕರಿತೀವಿ. ಅಂದ್ರೆ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಿಸಿದಂತಹ ಒಂದು ಕಪ್ ಅಂತ ಹೇಳಿ, ಅಂದ್ರೆ ಇಲ್ಲಿ ಟ್ರೋಫಿ ಅಂತ ಹೇಳಿ. ಇನ್ನು ನಾಲ್ಕನೇದಾಗಿರುವಂತಹ ನಮ್ಮ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವ್ದ್ರಿ? ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ಅಂತ ಕರಿತೀವಿ. ಹಾಕಿಗೆ ಸಂಬಂಧಿಸಿದಂತೆ ನೋಡಿದ್ರೆ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಅಂತ ಕರಿತೀವಿ. ಇದು ಮಲೇಷಿಯಾ ದೇಶದಲ್ಲಿ ನಡೆಯುವಂತಹ ಒಂದು ಅಂತಾರಾಷ್ಟ್ರೀಯ ಟೂರ್ನಿಯ ಹೆಸರು ಅಂತ ಹೇಳಿ ಕರಿತೀವಿ. ಯಾವ್ದ್ರಿ? ಸುಲ್ತಾನ್ ಅಜ್ಲಾನ್ ಶಾ ಅಂತ ಹೇಳಿ. ಇನ್ನು ಆಗಾ ಖಾನ್ ಕಪ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಪ್ರಮುಖ ಹಾಕಿ ಟೂರ್ನಮೆಂಟ್ ಅಂತ ಕರಿತೀವಿ. ಹಾಕಿಗೆ ಇರುವಂತಹ ಒಂದು ಟೂರ್ನಮೆಂಟ್. ನಂತರ ಧ್ಯಾನ್ ಚಂದ್ ಹಾಕಿ ಮಾಂತ್ರಿಕ ಅಂತ ಹೇಳಿ ಕೂಡ ಕರಿತೀವಿ. ಭಾರತದ ಹಾಕಿ ಮಾಂತ್ರಿಕ ಯಾರಿಗೆ? ಧ್ಯಾನ್ ಚಂದ್. ಅವ್ರ ಹೆಸರು ಮೇಲೆ ಇರುವಂತಹ ಒಂದು ಪ್ರಶಸ್ತಿ ಯಾವುದಕ್ಕೆ? ಹಾಕಿಗೆ. ಅಂದ್ರೆ ಧ್ಯಾನ್ ಚಂದ್ ಟ್ರೋಫಿ ಯಾವುದಿದೆ? ಭಾರತದ ದೇಶೀಯ ಹಾಕಿ ಟೂರ್ನಮೆಂಟ್ಗೆ ಸಂಬಂಧಿಸಿದಂತಹ ಒಂದು ಟೂರ್ನಮೆಂಟ್ ಅಂತ ಹೇಳಿ ಅಥವಾ ಕಪ್ ಅಂತ ಹೇಳಿ. ನಂತರ ನೆಹರು ಕಪ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಹಾಕಿ ಆಟಕ್ಕೆ ಸಂಬಂಧಿಸಿದಂತಹ ಒಂದು ಕಪ್. ನಂತರ ಸಿಂಧಿಯಾ ಗೋಲ್ಡ್ ಕಪ್ ಅಂತ ಹೇಳಿ, ಇದು ಕೂಡ ಏನಾಗಿದೆ? ರಾಷ್ಟ್ರ ಮಟ್ಟದಲ್ಲಿರುವಂತಹ ಹಾಕಿ ಟೂರ್ನಮೆಂಟ್ ಅಂತ ಕೂಡ ಕರಿತೀವಿ. ಸೊ ಹೀಗಾಗಿ ಈ ಹಾಕಿನಲ್ಲಿ ಬಹಳಷ್ಟು ಸಲ ರಿಪೀಟ್ ಆಗಿರುವಂತಹ ಒಂದು ಕ್ವಶನ್ಸ್ ಯಾವುದು ಅಂತಂದ್ರೆ ಸುಲ್ತಾನ್ ಅಜ್ಲಾನ್ ಶಾ ಅಂತ ಹೇಳಿ ಕರಿತೀವಿ, ಮತ್ತೆ ಧ್ಯಾನ್ ಚಂದ್ ಅಂತ ಹೇಳಿ ಕೂಡ ಏನ್ ಮಾಡ್ತೀವಿ? ಸೊ ಕರಿತೀವಿ. ಅಂದ್ರೆ ಬಹಳಷ್ಟು ಸಲ ಪುನರ ಪ್ರಶ್ನೆ ಕೇಳಲಾಗಿದೆ ಅಂತ. ಇನ್ನು ನೆಕ್ಸ್ಟ್ ಇತರ ಕ್ರೀಡೆಗಳನ್ನ ಅದನ್ನು ನೋಡೋದಾದ್ರೆ ಟೆನ್ನಿಸ್ಗೆ ಸಂಬಂಧಿಸಿದಂತೆ ಈಗಾಗಲೇ ನಮಗೆಲ್ಲ ಟೆನ್ನಿಸ್ಗೆ ಗೊತ್ತಿದೆ. ಯಾವ್ದ್ರಿ? ಡೇವಿಸ್ ಕಪ್ ಅಂತ ಹೇಳಿ ಕರಿತೀವಿ. ಯಾರಿಗಾಗಿ? ಪುರುಷರಿಗಾಗಿ. ಇದನ್ನು ಕೂಡ ಕೇಳುತ್ತಾರೆ. ಡೇವಿಸ್ ಕಪ್ ಟೆನ್ನಿಸ್ ಆಟವನ್ನು ಯಾರಿಗಾಗಿ ಆಯೋಜಿಸಲಾಗುತ್ತದೆ ಅಂದ್ರೆ ಪುರುಷರು, ಮಹಿಳೆಯರು ಅಥವಾ ಇಬ್ಬರು ಅಂತ ಹೇಳಿ ಕೂಡ ಬರ್ತದೆ. ಹಾಗಾಗಿ ಡೇವಿಸ್ ಕಪ್ ಅನ್ನೋದು ಪುರುಷರಿಗೆ, ಬಿಲ್ಲಿ ಜೀನ್ ಕಿಂಗ್ ಕಪ್ ಅಂತ ಹೇಳಿ ಮಹಿಳೆಯರಿಗೆ. ನಂತರ ಗ್ರ್ಯಾಂಡ್ ಸ್ಲಾಮ್ಗಳು ಅಂತ ಹೇಳಿ ಬಹಳಷ್ಟು ಸಲ ಟೆನ್ನಿಸ್ನ ಗ್ರ್ಯಾಂಡ್ ಸ್ಲಾಮ್ಗಳು ಅಂತ ಹೇಳಿ ಇದನ್ನು ಕೂಡ ಬಹಳಷ್ಟು ಸಲ ಕೇಳಿದಂತಹ ಒಂದು ಪ್ರಶ್ನೆ. ಗ್ರ್ಯಾಂಡ್ ಸ್ಲಾಮ್ ನಲ್ಲಿ ಆಸ್ಟ್ರೇಲಿಯಾ ಗ್ರ್ಯಾಂಡ್ ಸ್ಲಾಮ್ ಅಂತಿದೆ, ಫ್ರೆಂಚ್ ಗ್ರ್ಯಾಂಡ್ ಸ್ಲಾಮ್ ಅಂತಿದೆ, ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಅಂತಿದೆ, US ಓಪನ್ ಗ್ರ್ಯಾಂಡ್ ಸ್ಲಾಮ್ಗಳು ಅಂತೇಳಿ ಹಲವಾರು ವಿಧಗಳಲ್ಲಿ ಕೂಡ ಏನಾಗ್ತದೆ ಅಂದ್ರೆ ಟೆನ್ನಿಸ್ ಆಟಗಳು ಕೂಡ ಇಲ್ಲಿ ನಡೀತದೆ. ಇನ್ನು ಗಾಲ್ಫಿಗೆ ಸಂಬಂಧಿಸಿದಂತಹ ರೈಡರ್ ಕಪ್ ಅಂತ ಹೇಳಿ ಕೂಡ ಕರಿತೀವಿ. ಯಾವ್ದ್ರಿ? ಗಾಲ್ಫಿಗೆ ರೈಡರ್ ಕಪ್ ಅಂತೇಳಿ, ವಾಕರ್ ಕಪ್ ಅಂತ ಹೇಳಿ ಮತ್ತು ಅಗಸ್ಟಾ ಮಾಸ್ಟರ್ಸ್ ಅಂತ ಹೇಳಿ ಕೂಡ ಏನಾಗ್ತದೆ? ಸೊ ಇದು ಟೂರ್ನಮೆಂಟ್ ಅಂತ ಹೇಳಿ. ನಂತರ ಏನು ಪೋಲಾಗೆ ಸಂಬಂಧಿಸಿದಂತೆ ಎಜ್ರಾ ಕಪ್ ಅಂತ ಹೇಳಿ ಕರಿತೀವಿ, ರಾಧಾ ಮೋಹನ್ ಕಪ್ ಅಂತ ಹೇಳಿ ಕೂಡ ಸೊ ಕರಿತೀವಿ. ನಂತರ ಚೆಸ್ಗೆ ಅಮ್ರಾ ಟ್ರೋಫಿ ಅಂತ ಹೇಳಿ ಕೂಡ ಒಂದು ಟೂರ್ನಮೆಂಟ್ ಇದೆ. ಯಾವ್ದ್ರಿ? ಚೆಸ್ಗೆ ಅಮ್ರಾ ಟ್ರೋಫಿ ಅಂತ ಹೇಳಿ ಮತ್ತು ನೈಡು ಟ್ರೋಫಿ ಅಂತ ಏನಾಗ್ತಂದ್ರೆ ಚೆಸ್ಗೆ ಆಯೋಜನೆ ಆಗ್ತಿರುವಂತಹ ಟೂರ್ನಮೆಂಟ್ಗಳು ಅಂತ ಕರಿತೀವಿ. ಸೊ ಹೀಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಕ್ರೀಡೆಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಮುಖವಾದಂತಹ ಒಂದು ಪ್ರಶ್ನೆ ಬರಲೇಬೇಕು. ಯಾಕಂದ್ರೆ ಪ್ರಚಲಿತವಾಗಿರುವಂತಹ ಮತ್ತು ಜಿಕೆಗೆ ಸಂಬಂಧಿಸಿದಂತಹ ಅಂದ್ರೆ ಕ್ರೀಡೆಗೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಟೂರ್ನಮೆಂಟ್ಗಳು ಮತ್ತು ಅದಕ್ಕೆ ಕೊಡುತ್ತಿರುವಂತಹ ಕಪ್ಗಳ ಬಗ್ಗೆ ಏನಾಗ್ತಂದ್ರೆ ಒಂದು ಪ್ರಶ್ನೆ ಖಂಡಿತವಾಗಿಯೂ ಕೂಡ ಬಂದೇ ಬರ್ತೈತಿ. ಸೊ ಇದರ ಬಗ್ಗೆ ತಾವು ಗಮನ ಹರಿಸಬೇಕು ಅಂತ ಹೇಳಿ ಕೇಳ್ಕೊತೀನಿ. ಸೊ ನಂತರ ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ, ಈಗಾಗಲೇ ನಡೆದಿರುವಂತಹ ಫಿಫಾ ವಿಶ್ವಕಪ್ಪಿಗೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳು ಯಾವ ಇದಾವೆ, ಅದರ ಮಹತ್ವವೇನು, ಅದರ ಮೇಲೂ ಕೂಡ ಒಂದು ಪ್ರಶ್ನೆ ಖಂಡಿತವಾಗಿ ಬಂದೇ ಬರ್ತದೆ. ಅಂದ್ರೆ ಫಿಫಾ ವಿಶ್ವಕಪ್ ಮೇಲೆ ಬರಬೇಕು, ಒಂದು ಶೃಂಗಸಭೆಯ ಮೇಲೆ ಬರಬೇಕು, ಇನ್ನೊಂದು ಏನಾಗಿದ್ದರೆ G7 ಶೃಂಗಸಭೆ ಅಂತಿದಿಲ್ಲ, ಅದ್ರ ಮೇಲೂ ಕೂಡ ಒಂದು ಪ್ರಶ್ನೆ ಬರಲೇಬೇಕು. ಹಾಗಾಗಿ ಇದನ್ನು ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ಅಧ್ಯಯನ ಮಾಡೋಣ. ತಮಗೆ ಏನಾದರೂ ಸಲಹೆ ಸೂಚನೆಗಳು ಅಥವಾ ಇದ್ರ ಬಗ್ಗೆ ವಿಡಿಯೋದ ಬಗ್ಗೆ ಏನಾದರೂ ಕಮೆಂಟ್ಸ್ಗಳಿದ್ದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿದ್ರು ಕೂಡ ನನಗೆ ಬಹಳಷ್ಟು ಸಹಾಯಕ ಆಗ್ತದೆ ಅಂತೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.